ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕನಿಕಾ ಕೊನೆಗೋ ಲಾಕ್ ಆಗ್ತಿದ್ದಾರೆ ಭಾಗ್ಯ ಕೈಲಿ. ಹಾಕಿದ್ರೆ ಏನಾಯಿತು? ಈ ಕಡೆ ಭಾಗ್ಯ ಶ್ರೇಷ್ಠನ ಆಫೀಸ್ ರೂಮಿಗೆ ಕರೀತಾರೆ. ಇಲ್ಲಿ ಶ್ರೇಷ್ಠ ಅನ್ಕೋತಾಳೆ ತನ್ವಿ ವಿಷಯನ ಮಾತಾಡೋಕ್ಕೆ ಕರಿತಿರ್ಬೋದು ಅಂತ. ಆದರೆ ಭಾಗ್ಯ ಕರೆಯೋದು ಫೈಲ್ಗಳನ್ನ ನೋಡಿ ಏನಾದರೂ ತಪ್ಪು ಲೆಕ್ಕ ನಡೆದಿದೆಯಾ ನೋಡಿ ಅಂತ. ಈ ಕಡೆ ಶ್ರೇಷ್ಠಗೆ ಡೌಟ್ ಬರುತ್ತೆ, ಏನಪ್ಪ ಇದು ಆಫೀಸ್ ಫೈಲನ್ನು ಕೊಟ್ಟು ಇದನ್ನು ಲೆಕ್ಕಾಚಾರ ಮಾಡು ಅಂತಾಳೆ. ಇಲ್ಲೇನಾದರೂ ಸ್ಕ್ಯಾಮ್ ಆಗ್ತಿದೆಯಾ ಅಂತ ಅಂದ್ಕೊಂಡು ಕನಿಕಾಗೆ ಕಾಲ್ ಮಾಡ್ತಾಳೆ. ಏನಾದರೂ ಇಲ್ಲಿ ಹಣಕಾಸಿನ ವ್ಯವಹಾರ ನಡೀತಿದೆಯಾ ಅಂತ. ಆ ರೀತಿ ಏನಿಲ್ಲ, ನಿನಗೆ ಯಾಕೆ ಡೌಟ್ ಬಂತು ಅಂತ ಕನಿಕಾ ಕೇಳಿದಕ್ಕೆ ಅದು ಏನೂ ಇಲ್ಲ, ಭಾಗ್ಯ ಒಂದಷ್ಟು ಫೈಲ್ಸನ್ನು ಕೊಟ್ಟು ಚೆಕ್ ಮಾಡು ಅಂತ ಹಿಡಿದು ಅದಕ್ಕೋಸ್ಕರ ಏನಾದರೂ ಇಲ್ಲಿ ನಡೀತಾ ಇದ್ದರೆ ಮೊದಲೇ ವಿಷಯ ತಿಳಿಸ್ಬಿಡು ಕನಿಕಾ, ಆನಂತರ ಬೇರೆ ಏನಾದರೂ ಆದರೆ ನನಗೇನು ಮಾಡೋಕ್ಕಾಗೋದಿಲ್ಲ ಅಂದಾಗ ಆ ರೀತಿ ಏನೂ ನಡೀತಾ ಇಲ್ಲ ಅಂತ ಕನಿಕಾ ಹೇಳಿಬಿಡ್ತಾಳೆ. ಬಟ್ ಇಲ್ಲಿ ಕನಿಕಾಗೆ ಭಯ ಆಗಿದೆ, ಏನಾದರೂ ಗೊತ್ತಾದರೆ ಏನಪ್ಪ ಮಾಡೋದು, ಈ ಭಾಗ್ಯ ನನಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಿಲ್ವಲ್ಲ ಅಂತ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆ ಕಡೆ ಮೀನಾಕ್ಷಿ ಅವ್ರನ್ನ ಆದಿನ ಪ್ರೀತಿಸ್ತಿರೋ ಹುಡುಗಿ ಆ ಡೈಮಂಡ್ ನೆಕ್ಲೆಸ್ನ ಹುಡುಗಿ ಭೇಟಿ ಮಾಡ್ತಾರೆ. ಆದಿನ ಪ್ರೀತಿ ಮಾಡ್ತಿದ್ದೀನಿ, ದಯವಿಟ್ಟು ಆದಿ ಅವ್ರಿಗೆ ಪ್ರಪೋಸ್ ಮಾಡಿದೆ, ಬಟ್ ಅವರು ಒಪ್ಕೊಳ್ಳಿಲ್ಲ, ಮದುವೆ ಇಷ್ಟ ಇಲ್ಲ ಅಂದರು, ಪ್ಲೀಸ್ ನನ್ನ ಅವರ ಮದುವೆ ಮಾಡಿಸಿ, ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಕೇಳ್ಕೊತಾರೆ. ಮೀನಾಕ್ಷಿ ಅವ್ರು ಕೂಡ ಅದಕ್ಕೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರು. ಅಂಥದ್ರಲ್ಲಿ ಈ ಹುಡುಗಿನೇ ಬಂದು ಕೇಳ್ಕೊತಾಳೆ ಅಂದರೆ ಖಂಡಿತ ನಾಳೆನೂ ಕೂಡ ಇವಳು ನನ್ನ ಅದ್ಭುತದಲ್ಲೇ ಇರ್ತಾಳೆ ಅಂತ ಭಾವಿಸ್ತಂತ ಮೀನಾಕ್ಷಿ ಅವರು ಆ ಹುಡುಗಿ ಪ್ರಪೋಸಲ್ನ ಒಪ್ಕೋತಾರೆ. ಪ್ರಶ್ನೆ ಕೂಡ ಮಾಡ್ತಾರೆ, ನೀನು ಇಷ್ಟೇ ಸಾಫ್ಟ್ ಆಗಿರ್ತೀಯ ಮದುವೆ ಆದಮೇಲೂ ಅಂದಾಗ ಖಂಡಿತ ನನಗೆ ಹೆಲ್ಪ್ ಮಾಡ್ದವ್ರನ್ನ ನಾನು ಮರೆಯೋದಿಲ್ಲ, ನಿಮ್ಮನ್ನು ಆದಿಯವರು ತುಂಬ ಫೇವ್ರೇಟು, ನನ್ನ ಅಮ್ಮನ ಥರ ಅಂತ ಹೇಳಿದ್ರು, ನನಗೂ ಕೂಡ ನೀವು ಮುಂದೆ ಫೇವ್ರೇಟ್ ಆಗ್ತೀರಾ ಅಂತ ಹೇಳ್ತಾರೆ. ಸರಿ ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಮೀನಾಕ್ಷಿ ಅವರು. ತದನಂತರ ಶ್ರೇಷ್ಠ ಫೈಲ್ಸ್ನೆಲ್ಲ ತಂದ್ಕೊಟ್ಟು ಏನೂ ಆಗಿಲ್ಲ, ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಭಾಗ್ಯಕ್ಕೆ ಡೌಟ್ ಬರುತ್ತೆ, ಬಟ್ ಆದರೂ ಏನೂ ಮಾತಾಡೋಕೆ ಹೋಗೋದಿಲ್ಲ. ಆದರೂ ಕೂಡ ಏನಾದರೂ ನಡೆದಿದ್ರೆ ಕರಪ್ಷನ್ ಹೇಗೆ ಕಂಡುಹಿಡಿಯೋದು, ಡೀಲರ್ ಸಪ್ಲೈಯರ್ ಹತ್ರ ಮಾತಾಡಬೇಕಾ ಅಂದಾಗ ಅವ್ರ ಹತ್ರ ಮಾತಾಡಿದ್ರೆ ಏನೂ ಯೂಸ್ ಇಲ್ಲ, ಬಿಲ್ ನೋಡಿದ್ರೆ ಏನೂ ಯೂಸ್ ಆಗೋಲ್ಲ, ಇದೇ ಬಿಲ್ ಕೊಡ್ತಾರೆ, ಎಲ್ಲ ಕರೆಕ್ಟಾಗಿ ಲೆಕ್ಕ ಇರುತ್ತೆ. ಬಟ್ ಈ ಒಂದು ಟ್ರಸ್ಟಿಂದ ಹೋಗಿರೋದು ಕಂಪ್ಯೂಟರ್, ಸ್ಮಾರ್ಟ್ ಫೋನ್ಸ್ ಇದೆಲ್ಲ ಹೋಗಿದೆ, ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ ಅಂತಾರೆ. ಹಾಗಾಗಿ ಇಲ್ಲಿ ಭಾಗ್ಯಗೆ ಶ್ರೇಷ್ಠ ಇದರಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆ ಕನಿಕಾ ಏನು ನಡೆಸಿರ್ಬೋದು, ಖಂಡಿತ ಇಲ್ಲಿ ಏನೋ ನಡೀತಿದೆ, ಅದನ್ನು ನಾನು ಪತ್ತೆ ಹಚ್ಚಲೇಬೇಕು ಅಂತ ಭಾಗ್ಯ ಡಿಸೈಡ್ ಮಾಡ್ಕೋತಾರೆ. ಬಟ್ ನೀನು ನನ್ನನ್ನಂತೂ ಲಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಸಪ್ಲೈಯರ್ ಸಿಗ್ಬೋದು, ನಾನು ಸಿಗೋಲ್ಲ ಅಂತ ಕನಿಕಾ ಅಂದ್ಕೊಂಡ್ರೆ ಈ ಕಡೆ ಭಾಗ್ಯ ಸಪ್ಲೈಯರ್ ಸಮೇತ ಹಿಂದೆ ಇರೋರು ಯಾರು ಅನ್ನೋದನ್ನು ಕೂಡ ಹೊರಗಡೆ ತರ್ತೀನಿ ಅಂತ ಅನ್ಕೋತಾರೆ. ಇದೆಲ್ಲದ್ರ ಜೊತೆಗೆ ಶ್ರೇಷ್ಠ ನನ್ನ ಮಗಳು ಬಂದಿದ್ದಾಳೆ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದಾಗೆ ಭಾಗ್ಯ ಯಾರು ಅಂತ ಅಂದ್ಕೊಂಡು ಬಂದರೆ ತನ್ವಿ ಅಮ್ಮನ ಬಿಟ್ಟು ಅಮ್ಮನ ಥರ ಅಪ್ಕೊಂಡು ಶ್ರೇಷ್ಠನ ಅಮ್ಮ ಅಂತ ಕರೀತಿದ್ದಾರೆ. ಇದು ನಿಜಕ್ಕೂ ಭಾಗ್ಯಗೆ ನೋವಾಗ್ತದೆ. ಇದರ ಜೊತೆಗೆ ಕನಿಕಾ ಶ್ರೇಷ್ಠಗೆ ಬುದ್ಧಿ ಭಾಗ್ಯ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.